ನೋಡಿ, ನಮ್ಮ ಕಣ್ಣಿಗೆ ಕಾಣದಂತೆ ನಮ್ಮ ಆರ್ಥಿಕತೆಯಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗ್ತಿವೆ ಗೊತ್ತಾ? ಈ ಬದಲಾವಣೆಗಳು ನಮ್ಮ ಜೇಬಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತಿರಬಹುದು ಅಂತ ಎಂದಾದ್ರೂ ಯೋಚನೆ ಮಾಡಿದ್ದೀರಾ? ಬನ್ನಿ, ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಕಳೆದ ಕೆಲವು ತಿಂಗಳುಗಳಿಂದ ಮೊಬೈಲ್ ರೀಚಾರ್ಜ್ ಮಾಡಿಸುವಾಗ ಯಾಕೋ ಬಿಲ್ ನಿಧಾನಕ್ಕೆ ಜಾಸ್ತಿ ಆಗ್ತಿದ್ಯಾ ಅನ್ನೋ ಫೀಲಿಂಗ್ ಬರ್ತಿದ್ಯಾ? ಹೌದು, ಆ ಅನುಮಾನ ನಿಜಾನೇ ಇರ್ಬೋದು. ಬನ್ನಿ, ಈ ಕತೆಯನ್ನ ಇಲ್ಲೇ ಶುರು ಮಾಡೋಣ. ಸರಿ, ಎಲ್ಲದಕ್ಕೂ ಮೂಲ ನಮ್ಮ ಜೇಬಲ್ವಾ? ಮೊದಲು ಈ ಟೆಲಿಕಾಂ ಕಂಪನಿಗಳು ಹೇಗೆ ತಮ್ಮ ಪ್ಲಾನ್ಗಳನ್ನ ಚೇಂಜ್ ಮಾಡ್ತಿವೆ, ಅದರ ಹಿಂದಿನ ಆಟ ಏನು ಅಂತ ನೋಡೋಣ ಬನ್ನಿ. ಒಂದು ಲೇಟೆಸ್ಟ್ ಉದಾಹರಣೆ ತಗೊಳ್ಳೋಣ. ಏರ್ಟೆಲ್ ಇದೆಯಲ್ವಾ, ಅವರು ತಮ್ಮ ₹859 ಪ್ಲಾನ್ ಅನ್ನ $899ಕ್ಕೆ ಏರ್ಸಿದ್ದಾರೆ. ಸುಮ್ನೆ ಏರ್ಸಿಲ್ಲ, ಜೊತೆಗೆ ಒಂದು OTT ಸಬ್ಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದಾರೆ. ನೋಡೋಕೆ ವ್ಯಾಲ್ಯೂ ಜಾಸ್ತಿ ಆಯ್ತು ಅನ್ಸತ್ತೆ, ಆದ್ರೆ ಅಸಲಿಗೆ ನಮ್ಮ ಖರ್ಚು ಮಾತ್ರ ಜಾಸ್ತಿಯಾಗಿದೆ. ಇದಕ್ಕೆ ಪ್ರೈಸಿಂಗ್ ಕ್ಯಾಮೋಫ್ಲಾಜ್ ಅಂತ ಕರೆಯೋದು. ಅಂದ್ರೆ ಬೆಲೆ ಏರಿಕೆಯನ್ನ ನೇರವಾಗಿ ತೋರ್ಸಲ್ಲ, ಬದಲಾಗಿ ಅದ್ರ ಜೊತೆಗೆ ಏನೋ ಒಂದು ಹೊಸದನ್ನ ಸೇರ್ಸಿ ನಮ್ಮ ಗಮನವನ್ನೆಲ್ಲ ಆ ಕಡೆಗೆ ಸೆಳೆದುಬಿಡ್ತಾರೆ. ಬುದ್ಧಿವಂತಿಕೆಯ ತಂತ್ರ ಅಲ್ವಾ? ಇದು ಬರೀ ಏರ್ಟೆಲ್ ಕಥೆ ಅಂತ ಅನ್ಕೋಬೇಡಿ, ಇಡೀ ಇಂಡಸ್ಟ್ರಿಯಲ್ಲೇ ಇದೇ ಟ್ರೆಂಡ್. ಜಿಯೋ ತನ್ನ ಪ್ಲಾನ್ ವ್ಯಾಲಿಡಿಟಿನೇ ಕಡಿಮೆ ಮಾಡಿದೆ. ವೊಡಾಫೋನ್ ಐಡಿಯಾ ಕೂಡ ಸದ್ದಿಲ್ದದೆ ಕೆಲವು ಬೆನಿಫಿಟ್ಗಳನ್ನ ತೆಗೆದುಹಾಕಿದೆ. ಹಾಗಿದ್ರೆ ಈ ಎಲ್ಲ ಕಸರತ್ತಿನ ಹಿಂದಿನ ಅಸಲಿ ಕಾರಣವಾದ್ರೂ ಏನು? ಉತ್ತರ ಇರೋದು ಈ ಒಂದೇ ಒಂದು ಪದದಲ್ಲಿ, ARPU ಅಂದ್ರೆ ಆವರೇಜ್ ರೆವೆನ್ಯೂ ಪರ್ ಯೂಸರ್. ಸಿಂಪಲ್ ಆಗಿ ಹೇಳೋದಾದ್ರೆ, ಪ್ರತಿಯೊಬ್ಬ ಗ್ರಾಹಕನಿಂದ ಎಷ್ಟು ಸಾಧ್ಯವೋ ಅಷ್ಟು ದುಡ್ಡು ಮಾಡೋದು. ಇದೇ ಅವರ ಅಸಲಿ ಗುರಿ. ನೋಡಿ, 5G ತಂತ್ರಜ್ಞಾನ ತರೋದು ಅಂದ್ರೆ ಸುಮ್ನೆನಾ? ಸಾವಿರಾರು ಕೋಟಿ ಹೂಡಿಕೆ ಮಾಡಬೇಕು. ಆದರೆ ನಮ್ಮ ಭಾರತದ ಮಾರುಕಟ್ಟೆಯಲ್ಲಿ ನೇರವಾಗಿ ಬೆಲೆ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ? ಜನ ತಕ್ಷಣ ಬೇರೆ ನೆಟ್ವರ್ಕ್ಗೆ ಜಿಗಿತಾರೆ. ಸೊ ಗ್ರಾಹಕರನ್ನ ಕಳ್ಕೊಳ್ದೆ ಆದಾಯವನ್ನ ಹೇಗಪ್ಪ ಜಾಸ್ತಿ ಮಾಡೋದು ಅಂತ ಕಂಪನಿಗಳು ಹುಡುಕಿರೋ ಹಿಂಬಾಗ್ಲು ಇದು. ಸರಿ, ಫೋನ್ ಬಿಲ್ ಕಥೆ ಇರ್ಲಿ. ಈಗ ಒಂದು ಹೆಜ್ಜೆ ಹಿಂದೆ ಹೋಗಿ ದೊಡ್ಡ ಚಿತ್ರಣ ನೋಡೋಣ. ಈ ಬೆಲೆ ಏರಿಕೆಯ ತಂತ್ರ ಇದೆಯಲ್ಲ, ಇದು ನಮ್ಮ ಆರ್ಥಿಕತೆಯಲ್ಲಿ ನಡೀತಿರೋ ಒಂದು ದೊಡ್ಡ ಬದಲಾವಣೆಯ ಚಿಕ್ಕ ತುಣುಕು ಅಷ್ಟೇ. ಇದೇ ಥರದೊಂದು ಕ್ರೋಢೀಕರಣ ಅಂದ್ರೆ ಕನ್ಸಾಲಿಡೇಷನ್ ಆಟ ಬೇರೆ ಕ್ಷೇತ್ರಗಳಲ್ಲೂ ನಡೀತಿದೆ. ಈ ನಂಬರ್, ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, 4. ಯಾಕಂದ್ರೆ ಈ ಒಂದೇ ಒಂದು ಸಂಖ್ಯೆ ನಮ್ಮ ದೇಶದ ಕಾರ್ಪೊರೇಟ್ ಜಗತ್ತಲ್ಲಿ ಆಗ್ತಿರೋ ಒಂದು ದೊಡ್ಡ ಪವರ್ ಶಿಫ್ಟ್ ಬಗ್ಗೆ ಹೇಳುತ್ತೆ. ಭಾರತದಲ್ಲಿ ದಿವಾಳಿಯಾದ ಕಂಪನಿಗಳನ್ನ ಮಾರಾಟವಾಡ್ತಾರಲ್ವಾ, ಅದನ್ನ IBC ಅಂತ ಕರೀತಾರೆ. ಅದರ ಅಡಿಯಲ್ಲಿ ಮಾರಾಟವಾದ ಸಂಕಷ್ಟದಲ್ಲಿರೋ ಕಂಪನಿಗಳ ಪೈಕಿ ಸುಮಾರು 1/4 ಭಾಗ ಅಂದ್ರೆ 25% ಪಾಲನ್ನ ಖರೀದಿ ಮಾಡಿರೋದು ಕೇವಲ 4 ದೊಡ್ಡ ಕಾರ್ಪೊರೇಟ್ ಗ್ರೂಪ್ಗಳು. ಯೋಚನೆ ಮಾಡಿ, ಎಷ್ಟೊಂದು ಆರ್ಥಿಕ ಶಕ್ತಿ ಕೆಲವೇ ಕೈಗಳಲ್ಲಿ ಸೇರ್ತಿದೆ ಅಂತ. ಆ 4 ದೊಡ್ಡ ಆಟಗಾರರು ಯಾರು ಅಂದ್ರೆ ಅದಾನಿ, JSW, ರಿಲಯನ್ಸ್ ಮತ್ತು ಟಾಟಾ. ಉದಾಹರಣೆಗೆ, ಅದಾನಿ ಗ್ರೂಪ್ ಪವರ್ ಕಂಪ್ನಿಗಳನ್ನ ಖರೀದಿಸಿ ದೇಶದ ಅತಿದೊಡ್ಡ ಥರ್ಮಲ್ ಪವರ್ ಪ್ರೊಡ್ಯೂಸರ್ ಆಗಿದೆ. JSW ಭೂಷಣ್ ಪವರ್ ಅಂಡ್ ಸ್ಟೀಲ್ ಅನ್ನ ತಗೊಂಡು ಭಾರತದ ಅತಿದೊಡ್ಡ ಸ್ಟೀಲ್ ಮೇಕರ್ ಆಗಿದೆ. ಇದು ಕೇವಲ ಬಿಸ್ನೆಸ್ ಡೀಲ್ ಅಲ್ಲ, ಇದು ಮಾರುಕಟ್ಟೆಯನ್ನೇ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವ ತಂತ್ರ. ಹಾಗಿದ್ರೆ ಯಾಕೆ ಈ ದೊಡ್ಡ ಕಂಪ್ನಿಗಳೇ ಗೆಲ್ತಿವೆ? ಕಾರಣ ಸಿಂಪಲ್. ಅವರತ್ರ ಅಪಾರವಾದ ಬಂಡವಾಳ ಇದೆ, ಆ ಕ್ಷೇತ್ರದಲ್ಲಿ ಎಕ್ಸ್ಪರ್ಟೈಸ್ ಇದೆ, ಮತ್ತೆ ಮುಖ್ಯವಾಗಿ ದೀರ್ಘಕಾಲ ಕಾಯೋ ತಾಳ್ಮೆ ಇದೆ. ನಷ್ಟದಲ್ಲಿರೋ ಕಂಪನಿಯನ್ನ ಲಾಭಕ್ಕೆ ತರೋದು ಸುಲಭದ ಮಾತಲ್ಲ, ಆದ್ರೆ ಇಂಥ ದೈತ್ಯರಿಗೆ ಇದು ತಮ್ಮ ಸಾಮ್ರಾಜ್ಯವನ್ನ ಇನ್ನಷ್ಟು ವಿಸ್ತರಿಸೋಕೆ ಸಿಕ್ಕಿರೋ ಸುವರ್ಣಾವಕಾಶ. ಈಗ ನಮ್ಮ ನೋಟವನ್ನ ಇನ್ನಷ್ಟು ದೊಡ್ಡದು ಮಾಡೋಣ. ಭಾರತದಿಂದ ಹೊರಗೆ ಬಂದು ಇಡೀ ಪ್ರಪಂಚದಲ್ಲಿ ಏನಾಗ್ತಿದೆ ಅಂತ ನೋಡೋಣ. ದೊಡ್ಡ ಕಾರ್ಪೊರೇಷನ್ಸ್ಗಳಿಗೆ ಲಾಭ ಮಾಡಿಕೊಡುವ ಇದೇ ತರದ ಒಂದು ಪ್ಯಾಟರ್ನ್ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲೂ ನಡೀತಿದೆ. ಕಥೆ ಹೀಗಿದೆ. ಕೆಲವು ವರ್ಷಗಳ ಹಿಂದೆ ಅಮೆರಿಕಾದ ಟ್ರಂಪ್ ಆಡಳಿತ ಬೇರೆ ದೇಶಗಳಿಂದ ಬರೋ ವಸ್ತುಗಳ ಮೇಲೆ ಸಿಕ್ಕಾಪಟ್ಟೆ ಆಮದು ಸುಂಕ ಅಂದ್ರೆ ಟ್ಯಾರಿಫ್ ಹಾಕಿತ್ತು. ಆದ್ರೆ ಇತ್ತೀಚೆಗೆ ಅಲ್ಲಿನ ಸುಪ್ರೀಂ ಕೋರ್ಟ್ ಹೀಗೆ ಮಾಡಿದ್ದು ಕಾನೂನುಬಾಹಿರ ಅಂತ ತೀರ್ಪು ಕೊಟ್ಟಿದೆ. ಹಾಗಾಗಿ ಆ ಸುಂಕ ಕಟ್ಟಿದ್ದ ಕಂಪನಿಗಳಿಗೆಲ್ಲ ಈಗ ದುಡ್ಡನ್ನ ವಾಪಸ್ ಕೊಡ್ಲಾಗ್ತಿದೆ. ಇದು ಸಣ್ಣ ಮೊತ್ತವೇನಲ್ಲ, ಬರೋಬ್ಬರಿ $66 ಬಿಲಿಯನ್. ಅಬಬಾ, ಇದು ಅಮೆರಿಕದ ಇತಿಹಾಸದಲ್ಲೇ ಅತಿ ದೊಡ್ಡ ಟ್ಯಾರಿಫ್ ರೀಫಂಡ್ಗಳಲ್ಲಿ ಒಂದು. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಕಂಪನಿಗಳು ಈ ಸುಂಕದ ಭಾರವನ್ನ ಗ್ರಾಹಕರ ಮೇಲೆ ಹಾಕಿದ್ವು ಅಲ್ವಾ? ವಸ್ತುಗಳ ಬೆಲೆ ಜಾಸ್ತಿ ಮಾಡಿ ನಮ್ಮಿಂದಲೇ ಆ ದುಡ್ಡನ್ನ ವಸೂಲಿ ಮಾಡಿದ್ವು. ಹಾಗಾದ್ರೆ ಈ ವಾಪಸ್ ಬರ್ತಿರೋ ದುಡ್ಡು ಗ್ರಾಹಕರಿಗೆ ಸೇರ್ಬೇಕಲ್ವಾ? ಉತ್ತರ ತುಂಬಾ ಸಿಂಪಲ್ ಮತ್ತೆ ಶಾಕಿಂಗ್. ಬಹುಶಃ ಇಲ್ಲ. ಇದರ ಹಿಂದಿರೋ ಲಾಜಿಕ್ ನೋಡಿ. ಟ್ಯಾರಿಫ್ ಹಾಕಿದಾಗ ಕಂಪನಿಗಳು ಬೆಲೆ ಜಾಸ್ತಿ ಮಾಡಿದ್ವು,
ಆ ಎಕ್ಸ್ಟ್ರಾ ಹಣವನ್ನ ಕಟ್ಟಿದ್ದು ನಾವೇ, ಅಂದ್ರೆ ಗ್ರಾಹಕರು. ಆದ್ರೆ ಈಗ ಕಾನೂನು ಪ್ರಕಾರ ರೀಫಂಡ್ ಸಿಗೋದು ಆ ವಸ್ತುಗಳನ್ನ ಆಮದು ಮಾಡಿಕೊಂಡಿದ್ದ ಕಂಪನಿಗಳಿಗೆ. ಅಂದ್ರೆ ಒಂದು ರೀತಿ ನೋಡಿದ್ರೆ ಕಂಪನಿಗಳಿಗೆ ಡಬಲ್ ಲಾಭ ಆದಾಗೆ ಆಯ್ತು. ಸರಿ, ಈಗ ನಾವು ನೋಡಿದ ಈ 3 ಕಥೆಗಳು, ನಮ್ಮ ಫೋನ್ ಬಿಲ್, ಭಾರತದ ಕಾರ್ಪೊರೇಟ್ ಜಗತ್ತು ಮತ್ತೆ ಅಮೆರಿಕದ ಟ್ಯಾರಿಫ್ ರಿಫಂಡ್, ನೋಡೋಕೆ ಬೇರೆ ಬೇರೆ ಅನ್ಸಿದ್ರೂ ಇವೆಲ್ಲವನ್ನು ಜೋಡಿಸಿದಾಗ ಒಂದು ದೊಡ್ಡ ಚಿತ್ರಣ ಸಿಗುತ್ತೆ. ಈ ಎಲ್ಲಾ ಕಥೆಗಳನ್ನ ಒಟ್ಟಿಗೆ ಸೇರಿಸೋ ಒಂದು ಸಾಮಾನ್ಯ ಎಳೆ ಇದೆ. ಅದೇನಂದ್ರೆ, ಅಧಿಕಾರ ಮತ್ತು ಸಂಪತ್ತು ಕೆಲವು ದೊಡ್ಡ ಸಂಸ್ಥೆಗಳ ಕೈಯಲ್ಲಿ ಸೇರುತ್ತಿದೆ. ಈ ಆರ್ಥಿಕ ಬದಲಾವಣೆಗಳು ನಮ್ಗೆ ನೇರವಾಗಿ ಕಾಣಿಸಲ್ಲ, ತೆರೆಮರೆಯಲ್ಲಿ ನಡೀತವೆ. ಆದ್ರೆ ಇದರ ಲಾಭ ಹೆಚ್ಚಾಗಿ ಸಿಗೋದು ಈಗಾಗಲೇ ದೊಡ್ಡದಾಗಿ ಬೆಳೆದು ನಿಂತಿರೋ ಕಂಪನಿಗಳಿಗೆ. ಹಾಗಿದ್ರೆ ಕೊನೆಯದಾಗಿ ಉಳಿಯೋ ಪ್ರಶ್ನೆ ಇದು: ಮಾರುಕಟ್ಟೆಗಳು ಹೀಗೆ ಕೆಲವು ಜನರ ಹಿಡಿತಕ್ಕೆ ಸಿಕ್ಕಿ ಆರ್ಥಿಕ ನಿಯಮಗಳೇ ಇಂತಹ ಗುಪ್ತ ಫಲಿತಾಂಶಗಳನ್ನ ಸೃಷ್ಟಿಸ್ತಿರುವಾಗ ಅಂತಿಮವಾಗಿ ನಿಜವಾಗಿಯೂ ಗೆಲ್ತಿರುವವರು ಯಾರು? ಇದೊಂದು ನಾವು ಗಂಭೀರವಾಗಿ ಯೋಚಿಸಬೇಕಾದ ವಿಷಯ.